ನಟ ನಿರ್ಮಾಪಕ ನಿರ್ದೇಶಕ ದಿವಂಗತ ಇವರಿಗೆ ದ್ವಾರಕೀಶ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ವೇದಿಕೆ ಗಣ್ಯರು ದ್ವಾರಕೀಶ್ ಕನ್ನಡ ಚಿತ್ರರಂಗದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತಹ ಮೇರು ನಟ, ಮೇರು ನಿರ್ಮಾಪಕ, ಮೇರು ನಿರ್ದೇಶಕ, ಸಂವೇದೀಯ ವ್ಯಕ್ತಿ, ಸಾಕಷ್ಟು ಜನ ಕಲಾವಿದರಿಗೆ ನಿರ್ದೇಶಕರಿಗೆ ಬಾಳಕೊಂಡಂತ ವ್ಯಕ್ತಿ, ಎಷ್ಟೋ ಜನ ಕಲಾವಿದರು ಸಹ ಬಾಳಕೊಂಡಂತ ವ್ಯಕ್ತಿ ಅಂದ್ರೆ ಅವರು ದ್ವಾರಕೀಶ್. ದ್ವಾರಕೀಶ್ ಚಿತ್ರ ಅಂದ್ರೆ ನಮ್ಮ ಜ್ಞಾಪಕ ಬರೋದು ಕಳ್ಳಕುಳ್ಳ, ಪ್ರಚಂಡ ಕುಳ್ಳ, ಅದೇ ರೀತಿಯಲ್ಲಿ ಸಿದ್ದಾಪುರದಲ್ಲಿ ರಾಜಾ ಕುಳ್ಳ, ಆಫ್ರಿಕಾದಲ್ಲಿ ಶೀಲ, ಆಪ್ತ ಮಿತ್ರ, ಹೀಗೆ 54 ಚಿತ್ರಗಳನ್ನು ತೆಗೆದಿದ್ದಾರೆ ದ್ವಾರಕೀಶ್ ಅವರು ಕನ್ನಡದಲ್ಲಿ. ವಿದೇಶ ಮಟ್ಟದಲ್ಲಿ, ವಿಶ್ವದ ಮಟ್ಟದಲ್ಲಿ ಕನ್ನಡದ ಪ್ರತಿಷ್ಠೆಯನ್ನು ಸ್ಥಾಪನೆ ಮಾಡಿದವರು ನಮ್ಮ ದ್ವಾರಕೀಶ್ ಅವರು. ಇಂತಹ ಒಂದು ಅದ್ಭುತ ನಟನೆಗೆ ನಮ್ಮೆಲ್ಲ ಗಣ್ಯರಿಂದ ಒಂದು ಪುಷ್ಪವನ್ನು ನಡೆಸ್ತಾ ಇದೆ. ಎಲ್ಲರೂ ಎದ್ದಿಟ್ಕೊಳ್ಳಿ ಒಂದ್ಸಲಿ, ಯಾಕೆಂದ್ರೆ ದ್ವಾರಕೀಶ್ ಮತ್ತೆ ಬರಲ್ಲ. ದ್ವಾರಕೀಶ್ ಅವ್ರ ನೆನಪು ಮಾತ್ರ ನಮ್ಮ ಹತ್ರ ಇರುತ್ತೆ, ದ್ವಾರಕೀಶ್ ಕೊಟ್ಟಂತ ಚಿತ್ರ ಮಾತ್ರ ನಮ್ಮ ಹತ್ರ ಇರುತ್ತೆ, ದ್ವಾರಕೀಶ್ ಕೊಟ್ಟಂತ ಹಾಡುಗಳು ಮಾತ್ರ ನಮ್ಮ ಹತ್ರ ಇರುತ್ತೆ, ದ್ವಾರಕೀಶ್ ಕೊಟ್ಟಂತ ನಮ್ಮೂರು, ಮೈಸೂರು, ನಿಮ್ಮೂರು, ಯಾವೂರು, ಕೊಳ್ಳದ ರಾಣಿ ಬಾರೆ, ಹಳ್ಳಿಯಾದರೆ ಏನು ಶಿವ, ದಿಲ್ಲಿಯಾದರೆ ಏನು ಶಿವ, ಒಂದೇ ನಾಡು, ಒಂದೇ ಕುಲವು, ಒಂದೇ ದೇವರು, ಹೀಗೆ ಪ್ರತಿಯೊಂದವರು ಎಲ್ಲರೂ ಜಾತ್ಯಾತೀತ ತತ್ವವನ್ನು ತಗೊಂಡ್ಬಂದಂತಹ ದ್ವಾರಕೀಶ್ ಅವರಿಗೆ ಪುಷ್ಪನಮನ ಅಂದಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅದೊಂದು ರೀತಿ ತಗೊಂಡ್ಬರ್ಬೇಕು. ಚಪ್ಪಾಳೆ ಹೊಡಿದ ಕೇಳೋದಿಲ್ಲ, ಯಾಕೆಂದ್ರೆ ಚಪ್ಪಾಳೆ ಹೊಡಿದ ಕೇಳೋ ಕನ್ನಡಿಗ ನಾವಾಗಲು ಒಳ್ಳೆ ವಿಷಯ ಬಂದಾಗ ಕನ್ನಡಿಗರು ತಾವೇ ಚಪ್ಪಾಳೆ ಹಿಡಿದ್ರು. ಯಾಕೆ ನಾನು ಆಂಕರ್ ಅಲ್ಲ, ಚಪ್ಪಾಳೆ ಹೊಡೆಯೋದು ಕೇಳಲ್ಲ. ದ್ವಾರಕೀಶ್ ಮಾಡೋ ಕೆಲಸಕ್ಕೆ ಹೃದಯದಲ್ಲಿ ಸಂತೋಷ ಅಂದ್ರೆ ಚಪ್ಪಾಳೆ ಹೊಡೆಯಿದ್ರು. ಶ್ರೀಧರ ನಮಸ್ಕಾರ. ದ್ವಾರಕೀಶ್ ಅವರಿಗೆ ಅಕ್ಷಯ ಪುಣ್ಯಲೋಕ ಪ್ರಾಪ್ತಿಯಾಗಲಿ ಸಹ ಒಂದು ದ್ವಾರಕೀಶ್ ಅವರಿಗೆ ಅಕ್ಷಯ ಪುಣ್ಯಲೋಕ ಪ್ರಾಪ್ತಿಯಾಗಲಿ ಅಂತ ಒಂದು ಶ್ಲೋಕ. ಆಯುರ್ನಶ್ಯತಿ ಪಶ್ಯತಾ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾ ಪುನರ್ನ ದಿವಸಾ ಕಾಲೋ ಜಗದ್ವಚಕಃ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲಾ ವಿದ್ಯುಚ್ಚಲಂ ಜೀವಿತಂ ತಸ್ಮಾಂ ಮಾಂ ಶರಣಾಗತಂ ಶರಣದಾ ತ್ವಂ ರಕ್ಷ ರಕ್ಷಾತು ನಾಂ ರಕ್ಷ ರಕ್ಷಾತು ನಾಂ ರಕ್ಷ ರಕ್ಷಾತು ನಾಂ. ಓಂ ಶಾಂತಿ. ಬಹಳ ಸೊಗಸಾಗಿ ಶ್ಲೋಕವನ್ನು ಹಾಡಿದಂಥ ನಮ್ಮ ಕಲಾವಿದರಿಗೆ ಜೋರಾದ ಚಪ್ಪಾಳೆ ಬರಲಿ. ಅವರು ನಮ್ಮ ಕಾರ್ಯಕ್ರಮಕ್ಕೂ ಬಂದು ಈ ಶ್ಲೋಕವನ್ನು ಹಾಡಬೇಕು ಅಂತ ಈ ವೇದಿಕೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಾಕ್ಷಾತ್ಕಾರ ಚಿತ್ರದ ಇದು ಬಹಳ ಸೊಗಸಾದ ಶ್ಲೋಕ.